ನನ್ನ ಗಮನದಲ್ಲಿ ನಮ್ಮ ಅಭಿವೃದ್ಧಿಯೇ ನಮ್ಮ ತಂದೆ ತಾಯಿ. ಅಭಿವೃದ್ಧಿ ಮಾಡೋದ್ರಿಂದನೇ ನಿಮ್ಮೆಲ್ಲರ ಬದುಕು. ಸೊ ಗ್ಯಾರಂಟಿಯೇ ನಮ್ಮ ಬಂಧು ಬಳಗ. ಹಂಗೆ ಇವತ್ತು ನಾವು ಕೊಟ್ಟ ಮಾತನ್ನ ತಪ್ಪದೆ ಇವತ್ತು ನಿಮ್ಮ ಬದುಕನ್ನ ಬದಲಾವಣೆ ಮಾಡ್ಲಿಕ್ಕೆ ಇಲ್ಲಿ ಕಾರ್ಯಕ್ರಮ ಇದೆಲ್ಲ ಸಾತ್ತೂರಲ್ಲಿ ಮಡಗಬಹುದಾಗಿ. ಸಾತ್ತೂರಲ್ಲಿ ಮಡಗೋದ್ರಿಂದ ಏನು ಪ್ರಯೋಜನ ಆಗುದಿಲ್ಲ. ನಮ್ ಲೀಡರ್ಗಳಿಗೂ ಕೂಡ ಯಾವ ಭಾಗದಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಮ್ ಕ್ಷೇತ್ರ ಇಲ್ಲಿಂದ ಆದ್ಮೇಲೆ ಫಾರೆಸ್ಟ್ ಯಾರು ಒಳಗಡೆನೆ ಬಿಡುದಿಲ್ಲ. ಒಂದು ಅರ್ಧ 2 ಕಿಲೋಮೀಟರ್ ಹೋದ್ಮೇಲೆ ಅಂತ ಒಂದು ಪರಿಸ್ಥಿತಿ ಇವತ್ತು ಇದೆ. ಸೊ ಇವತ್ತು ತಮ್ಗೆ ನಾನು ಹೇಳದಿಷ್ಟೇ, ಈ ಕ್ಷೇತ್ರದ ಮಹಾಜನತೆಗೆ ಈಗ ಮುಂದಕ್ಕೆ ಏನೇನೋ ಕೆಲವೆಲ್ಲ ಪೆಂಡಿಂಗ್ ಇತ್ತು ಅವೆಲ್ಲ ಪಟ್ಟಿ ಮಾಡ್ತಾ ಇದ್ದೇನೆ. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೆಲಸವನ್ನ ನಮ್ಮ ನೀರಾವರಿ ಇಲಾಖೆಲೆ ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯಲ್ಲಿ ಕೆಲಸವನ್ನ ಸೇರಿಸಿದ್ದೇನೆ. ಹಂತವಾಗಿ ಎಲ್ಲೆಲ್ಲಿ ಕೆಲಸಗಳು ಆಗ್ಬೇಕು ಆ ಕೆಲಸ ಕೂಡ ಆಗ್ತದೆ. ಬೋರ್ಡಲ್ಲಿ ನಮ್ಮ ಸುಧಾಮ್ ದಾಸ್ ಹೇಳ್ತಾ ಇದ್ರು, ಏರಂದಪ್ಪನಲ್ಲಿ ಕೆರೆ ಚಿಂತೆ ಮಾಡೋದು ಬೇಡ, ಎಲ್ಲಾ ಕೆರೆಗಳು ಕೂಡ ನಮ್ಮ ಈ ಒಂದು ಅಧಿಕಾರ ಅವಧಿಯಲ್ಲೇ ಈ ತಾಲೂಕಿನಲ್ಲಿ ಎಲ್ಲೆಂದಲ್ಲಿ ನೀರು ತರಲಿಕ್ಕೆ ಸಾಧ್ಯ ಆ ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ಈಗಾಗಲೇ ಡಿ.ಕೆ. ಸುರೇಶ್ ಅವರು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಅದೆಲ್ಲ ಪೂರ್ವ ಸಿದ್ಧತೆಯನ್ನು ಕೂಡ ಈಗಾಗಲೇ ತಯಾರನ್ನ ಮಾಡಿಸ್ತಾ ಇದ್ದಾರೆ. ಎಲ್ಲ ಒಂದೇ ಸತಿ ಮಾಡಿದ್ರೆ ಬೇರೆಯವ್ರ ಮೇಲೆ ಬಿದ್ದುಬಿಡ್ತಾರೆ. ನನ್ನ ಬೇರೆ ಕ್ಷೇತ್ರದವರೆಲ್ಲ ಎಲ್ಲ ನಿಮ್ ಕ್ಷೇತ್ರಕ್ಕೆ ಮಾಡ್ಕೊಂಡ್ಬಿಡ್ತಾ ಇದೀರಿ ಅಂತ ಅದಕ್ಕೆ ಒಂದೊಂದ್ ಚೂರೆ ಸ್ವಲ್ಪ ತಳ್ತಾ ಇದೀನಿ, ಒಳಗಡೆ ತಳ್ತಾ ಇದ್ದೀನಿ. ಚನ್ನಪಟ್ಟಣ ಬೇರೆ ಮಾತು ಕೊಟ್ಬಿಟ್ಟಿದೆ. ಅಲ್ಲೂ ಕೂಡ ಕೆಲವು ಕೆಲಸಗಳನ್ನ ಸೇರಿಸಿದ್ದೇವೆ. ರಾಮನಗರದಲ್ಲೂ ಸೇರಿಸಿದ್ದೇವೆ, ಮಾಗಡಿಯಲ್ಲೂ ಸೇರಿಸಿದ್ದೇವೆ, ಕುಣಗಲ್ಲೂ ಸೇರಿಸಿದ್ದೇವೆ. ಕುಣಗಲಿದ್ದಾರೆ ಅಲ್ಲೂ ಕೂಡ ದೊಡ್ಡ ಹೋರಾಟ ನಡೀತಾ ಇದೆ. ಏನ್ ಕುಣಗಲ್ ಕ್ಷೇತ್ರದಲ್ಲಿ ಅಲ್ಲಿ ಅಕ್ಕಪಕ್ಕ ಕ್ಷೇತ್ರದವರು ಆ ಜನತಾದಳದವರು ಬಿಜೆಪಿಯವರು ಆ ಕುಣಗಲ್ದಲ್ಲಿ ನಾನೊಂದು 1000 ಕೋಟಿ ರೂಪಾಯಿ ಕೆಲಸ ಸೇರಿಸಿದ್ದೀನಿ. ಅಲ್ಲಿ ಬಿಡದೆ ದೊಡ್ಡ ಗಲಾಟೆ ಬೇರೆ ಮಾಡ್ತಾ ಇದ್ದಾರೆ. ಈಗೇನೋ ಬಿಡಿ, ಅದನ್ನೆಲ್ಲ ಕೆಲಸ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಎಲ್ಲ ನಾವು ಮಾಡ್ತಾ ಇದೀವಿ.